ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು ಈಗ ತಾನೇ SSLC ಪರೀಕ್ಷೆಯನ್ನು ಬರೆದು SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿರುವಂತಹ ಎಲ್ಲ SSLC ವಿದ್ಯಾರ್ಥಿಗಳಿಗಾಗಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ಬಂದಿದ್ದೀನಿ. ಸೊ ಮೊದಲನೇದಾಗಿ SSLC ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಪಡೆದಂತಹ SSLCಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕಾಂಗ್ರ್ಯಾಚುಲೇಷನ್ ಹೇಳ್ತಾ, ಈಗ ನಿಮ್ಮ ಮುಂದಿರುವಂಥ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, SSLCಯ ನಂತರದಲ್ಲಿ ಏನು ಮಾಡಬೇಕು, ಸೊ SSLCಯ ನಂತರದ ನಮ್ಮ ಭವಿಷ್ಯ ಹೇಗಿರಬೇಕು, ಸೊ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾನು ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ತಂದಿದ್ದೀನಿ. ಸೊ ಒಂದು ರೂಟ್ ಮ್ಯಾಪನ್ನು ತಿಳಿಸ್ತಾ ಇದ್ದೀನಿ, ಓಕೆನಾ. ಸಾಮಾನ್ಯವಾಗಿ ನಾವು ಹೋಟೆಲ್ನಲ್ಲಿ ಊಟಕ್ಕೆ ಹೋದಾಗ ಒಂದು 500 ರೂಪಾಯಿ ಕೊಟ್ಟು ಊಟ ಮಾಡಬೇಕಾದಾಗ ಮೆನು ಕಾರ್ಡನ್ನು ತರಿಸಿ ಮೆನು ಕಾರ್ಡಲ್ಲಿ ನಮಗೆ ಬೇಕಾಗಿರುವ ಊಟವನ್ನು ಚೂಸ್ ಮಾಡಿ ಸೆಲೆಕ್ಟ್ ಮಾಡ್ತೀವಿ. ಹಾಗೆ ಬರೀ ಒಂದು ಊಟಕ್ಕೆ ಅಷ್ಟೊಂದು ನಾವು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತ ಅಂದಾಗ ನಮ್ಮ ಭವಿಷ್ಯ 50 ವರ್ಷದ ಭವಿಷ್ಯವನ್ನು ರೂಪಿಸಿಕೊಳ್ತಕ್ಕಂಥವ್ರು ನಾವು SSLCಯ ನಂತರದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಆಲೋಚನೆಯನ್ನು ಕೂಡ ಮಾಡದೆ, ಯಾರೋ ಏನೋ ಮಾಡಿದ್ರು, ನಮ್ಮ ಸ್ನೇಹಿತರು ಅನ್ನೋದು ಯಾವುದೋ ಒಂದು ಕೋರ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಒಂದು ದಾರಿಯನ್ನು ನಾವು ಹಿಡಿತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಾವು ಕಣ್ಣು ಮುಚ್ಕೊಂಡು ನಾವು ನಮ್ಮ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಅದು ಒಂದು ಮೂರ್ಖತನ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಇಂತಹ ಮೂರ್ಖತನವನ್ನು ನಾವು ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಯೋಜನೆಯನ್ನು ಮಾಡ್ಕೊಳ್ಬೇಕು. ಸೊ ನಾವು SSLCಯ ನಂತರದಲ್ಲಿ ಯಾವ ಕೋರ್ಸನ್ನು ಮಾಡಬೇಕು, ಮುಂದಿನ ನಮ್ಮ ಭವಿಷ್ಯ ಹೇಗಿರಬೇಕು, ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಆಲೋಚನೆಗಳು ಯಾವ ರೀತಿ ಇರಬೇಕು, ನಮ್ಮ ಯಾವ ಆಸಕ್ತಿ ಮತ್ತು ಈಗ ಪ್ರಸ್ತುತದಲ್ಲಿ ಹೆಚ್ಚಿನ ಒಂದು ಅವಕಾಶ ಇರ್ತಕ್ಕಂಥದ್ದು ಯಾವುದರಲ್ಲಿ ಅಂತಕ್ಕಂತಹ ಮಾಹಿತಿಗಳನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಮುಖ್ಯ. ಈಗ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಡಿಗ್ರಿ ಸರ್ಟಿಫಿಕೇಟನ್ನು ಪಡೆದ್ರೆ ನಾವು ಒಳ್ಳೆಯ ಒಂದು ಹುದ್ದೆಯನ್ನು ಪಡ್ಕೊಳ್ಬೋದು ಅಂತೇಳಿ. ಆದರೆ ಈಗ ಪ್ರಸ್ತುತ ಸ್ಥಿತಿ ಹಾಗಿಲ್ಲ. ಸರ್ಟಿಫಿಕೇಟನ್ನು ನೋಡಿ, ನೀವು ಪಾನಿಪುರಿ ಅಂಗಡಿಯಲ್ಲೂ ಕೂಡ ಡಿಗ್ರಿ ಸರ್ಟಿಫಿಕೇಟನ್ನು ತೊಗೊಳ್ಬೋದು. ಆದರೆ ಸ್ಕಿಲ್ ಅಂತಕ್ಕಂಥದ್ದು ಏನಿದೆಯಲ್ಲ, ಯಾರಿಗೆ ಸ್ಕಿಲ್ ಇರುತ್ತೋ ಅವನು ಮಾತ್ರ ಒಂದು ಒಳ್ಳೆಯ ಹುದ್ದೆಯನ್ನು ತಲುಪಲಿಕ್ಕೆ ಸಾಧ್ಯ. ಹಾಗಾಗಿ ಸೊ ಯಾವ್ಯಾವ ಕೋರ್ಸ್ಗಳು ಏನೇನೋ ಒಂದು ಫೆಸಿಲಿಟಿಯನ್ನು ಹೊಂದಿದ್ದಾವೆ, ನಮಗೆ ಯಾವುದು ಬೆನಿಫಿಟನ್ನು ಸಿಗ್ತದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋದಾದರೆ, ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲೂ ಕೂಡ ಬರ್ತಕ್ಕಂಥದ್ದು ಯಾವುದು ಅಂದರೆ ಸೈನ್ಸ್, ಅಂದರೆ ವಿಜ್ಞಾನ. ಅಂದರೆ ನಾವು ಸೈನ್ಸ್ ಕೋರ್ಸನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ನಾವು ಒಂದು ಬಂಗಾರದ ಮೊಟ್ಟೆಯನ್ನು ಇಡುವಂತಹ ಕೋಳಿ ಅಂತಲೇ ಹೇಳ್ಬೋದು. ನಾವು ಸೈನ್ಸನ್ನು ನೀವು ಏನಾದರೂ ಆಫರ್ ಮಾಡಿಕೊಂಡ್ರಿ ಅಂದರೆ, ಸೈನ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ಹುದ್ದೆಯನ್ನು ನೀವು ಪಡ್ಕೊಳ್ಬೋದು. ಯಾವುದೇ ಸಾಕಷ್ಟು ಸೈಡ್ ಕೋರ್ಸ್ಗಳನ್ನು ನೀವು ಪಡಿಬೋದು. ಇದರಲ್ಲಿ ಮೇಯ್ನ್ ಆಗಿ ನಿಮಗೆ ಮೆಡಿಕಲ್ ಅಂತಕ್ಕಂಥದ್ದು ಬರುತ್ತೆ. ಮೆಡಿಕಲ್ ಅಂತ ಹೇಳಿದ್ರೆ PCMBಯನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಡಾಕ್ಟರ್ ಆಗಬಹುದು, ಅಥವಾ ಡಾಕ್ಟರ್ನ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಸೈಡ್ ಕೋರ್ಸ್ಗಳನ್ನು ಮಾಡಿಕೊಂಡು ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಮ ಒಂದು ಹುದ್ದೆಗಳನ್ನು ಅಥವಾ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ. ಆದರೆ ನೆನಪಿರಲಿ, ಇಲ್ಲಿ ನೀಟ್ ಅಂತಕ್ಕಂಥ ಒಂದು ದೊಡ್ಡ ಯುದ್ಧವನ್ನು ನೀವು ಗೆಲ್ಲಬೇಕಾಗತ್ತೆ. ಇದಾದ ನಂತರ ಎಂಜಿನಿಯರಿಂಗ್ ಅಂತಕ್ಕಂಥದ್ದು ಕೂಡ ಇದೆ. ಸೊ ಎಂಜಿನಿಯರಿಂಗನ್ನು ಕೂಡ ನೀವು ಮಾಡೋದ್ರಿಂದಾಗಿ PMCS ಅನ್ನು ನೀವು ಸೆಲೆಕ್ಟ್ ಮಾಡೋದ್ರ ಮೂಲಕವಾಗಿ ನಿಮಗೆ ಅದು ವಿಶೇಷವಾಗಿ ನಿಮಗೆ ಗಣಿತದಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಸೈನ್ಸ್ನ ಮುಗಿಸಿದ ನಂತರದಲ್ಲಿ ಇಂಜಿನಿಯರಿಂಗ್ ಕಡೆಗೆ ನೀವು ಗಮನವನ್ನು ಹರಿಸ್ಬೋದು. ಆದರೆ ನೀವು ಸೈನ್ಸನ್ನು ತಗೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಒಂದು ಕಠಿಣವಾದಂಥ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಪ್ರತಿದಿನ 4 ರಿಂದ 6 ಗಂಟೆ ಅಭ್ಯಾಸ ಮಾಡಬೇಕಾಗತ್ತೆ. ಜೊತೆಗೆ ವಿಜ್ಞಾನದ ಮೇಲೆ ಆಸಕ್ತಿಯನ್ನು ಹೊಂದಿರಬೇಕಾಗತ್ತೆ ಅಲ್ವಾ. ಸೊ ಈ ಎಲ್ಲ ರೀತಿಯಾದಂಥ ಆಸಕ್ತಿಗಳನ್ನು ನೀವು ಹೊಂದಿದ್ರಿ ಅಂತ ಹೇಳಿದ್ರೆ ಸೈನ್ಸನ್ನು ತಗೊಳ್ಬೋದು. ಸೊ ನೋಡಿ, ಇಲ್ಲಿ ಸೈನ್ಸ್ ತಗೊಳ್ಳೋದು ಗ್ರೇಟ್ ಅಲ್ಲ, ಅದನ್ನು ನಿಭಾಯಿಸೋದು ಗ್ರೇಟು. ಜೊತೆಗೆ ಓದಲು ಸಿದ್ಧ ಇಲ್ಲ ಅಂತ ಹೇಳಿದರೆ ಇದೇ ಸೈನ್ಸನ್ನು ತೊಗೊಂಡು ನೀವು ಫೇಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೀವು ಸೈನ್ಸನ್ನು ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ನಿಮಗೆ ಅದರ ಮೇಲೆ ಆಸಕ್ತಿ ಇದೆಯಾ ಅನ್ನೋದ್ರ ಕಡೆಗೆ ನಿಮ್ಮ ಗಮನ ಇರಲಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೋರ್ಸು ಕಾಮರ್ಸು, ಸೆಕೆಂಡ್ ಕೋರ್ಸನ್ನು ನೀವು ನೋಡೋದಾದರೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಏನಂತೇಳಿ, ಸೈನ್ಸ್ ಸಿಗದೇ ಇದ್ದವರು ಕಾಮರ್ಸ್ ಮಾಡ್ತಾರೆ ಅಂತೇಳಿ. ಬಟ್ ಪ್ರಸ್ತುತದಲ್ಲಿ ಈ ಒಂದು ಕಾಮರ್ಸೇ ಒಂದು ಆರ್ಥಿಕ ನಾಯಕರನ್ನಾಗಿ ಮಾಡ್ತಾ ಇದೆ. ಅಂದರೆ ಸತ್ಯ ಏನಪ್ಪ ಅಂತ ಹೇಳಿದ್ರೆ, ಅತಿ ಹೆಚ್ಚು ಸಂಬಳ ಪಡಿತಾ ಇರತಕ್ಕಂತಹ ಡಾಟಾ ಅನಲಿಸ್ಟ್ಗಳು, ಫೈನಾನ್ಸ್ಗಳು ಪ್ರಸ್ತುತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅಂದರೆ ನೀವು ಕೇಳಿದ್ದೀರಾ, ತುಂಬ ಗ್ರೇಟ್ ಆಗಿರ್ತಕ್ಕಂಥ ಜಾಬು ಚಾರ್ಟೆಡ್ ಅಕೌಂಟೆಂಟ್ ಅಂತೇಳಿ. ಸೊ ಆ ಒಂದು ಚಾರ್ಟೆಡ್ ಅಕೌಂಟೆಂಟ್ ಅಂತೇನಿದೆ, ಇದು ಒಂದು ಪ್ರಸ್ತುತದಲ್ಲಿ ಈ ಒಂದು ಚಾರ್ಟೆಡ್ ಅಕೌಂಟೆಂಟಿನ ಸೈನಿಗೆ ಪ್ರಧಾನಮಂತ್ರಿಯ ಸಹಿಗಿಂತನೂ ಕೂಡ ಹೆಚ್ಚಿನ ಬೆಲೆ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಅಂದರೆ
ಕಾಮರ್ಸಿಗೂ ಕೂಡ ಅಷ್ಟೇ ಕೆಪಾಸಿಟಿ ಇದೆ. ಪ್ರಸ್ತುತದಲ್ಲಿ ಮೆಡಿಕಲ್ ಕ್ಷೇತ್ರದಲ್ಲಿ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಎಷ್ಟು ಬೆಳವಣಿಗೆ ಆಗಿದೆಯೋ, ಕಾಮರ್ಸಲ್ಲೂ ಕೂಡ ಎಸ್ಪೆಷಲಿ ಚಾರ್ಟೆಡ್ ಅಕೌಂಟು ಮತ್ತು ಫೈನಾನ್ಸಿಗೆ ಸಂಬಂಧಪಟ್ಟಾಗಿದ್ದನ್ನು ನಾವು ಫೈನಾನ್ಸ್ ಯುಗ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಹಾಗಿದ್ಮೇಲೆ ಕಾಮರ್ಸ್ ಅಂದರೆ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥ ಯಾವುದೇ ಒಬ್ಬ ವಿದ್ಯಾರ್ಥಿ, ಯಾವುದೇ ಒಬ್ಬ ವ್ಯಕ್ತಿ ಏನು ಮಾಡ್ಬೋದು, ಕಾಮರ್ಸನ್ನು ಅಧ್ಯಯನ ಮಾಡಿ ಮುಂದಿನ ದಿನಗಳಲ್ಲಿ ಅವನು ಒಬ್ಬ CA ಆಗಬಹುದು, ಅಥವಾ ಒಬ್ಬ ಚಾರ್ಟೆಡ್ ಅಕೌಂಟ್ ಆಗಬಹುದು, ಅಥವಾ ಡಾಟಾ ಅನಲಿಸ್ಟ್ಗಳು ಆಗಬಹುದು. ಇದರಿಂದಾಗಿ ನೀವು ಒಳ್ಳೆಯ ಹುದ್ದೆಯನ್ನು ಸೇರೋದ್ರ ಮೂಲಕ ಉತ್ತಮವಾದಂತಹ ಆರ್ಥಿಕ ಸ್ಥಿತಿಯನ್ನು ಕೂಡ ಪಡಿಬಹುದು. ಸೊ ದ್ಯಾಟ್ ನೋಡಿ, ಇಲ್ಲಿ ಕಾಮರ್ಸ್ ಮಾಡಬೇಕು ಅಂದರೆ ನಿಮಗೆ ಪ್ರಮುಖವಾಗಿ ಏನಿರಬೇಕು ಅಂದರೆ ಒಂದು ಲೀಡರ್ಶಿಪ್ನ ಕ್ವಾಲಿಟಿ ಇರಬೇಕು. ಹಾಗೆಯೇ ಮಾತುಗಾರಿಕೆ ತುಂಬ ಚೆನ್ನಾಗಿ ಬರಬೇಕು. ಯಾರಿಗೆ ಲೀಡರ್ಶಿಪ್ನ ಕ್ವಾಲಿಟಿ ಇರುತ್ತೋ, ಮಾತುಗಾರಿಕೆ ಯಾರಿಗೆ ಚೆನ್ನಾಗಿ ಬರುತ್ತೋ, ಜೊತೆಗೆ ಕೆಲವರು ನೀವೆಲ್ಲ ಕೂಡ ಏನು ಕನಸನ್ನು ಹೊಂದಿರ್ತೀರಿ, ನಾನು ಒಂದು ದೊಡ್ಡ ಕಂಪ್ನಿಯ ಮ್ಯಾನೇಜರ್ ಆಗಬೇಕು, ಆ ಒಂದು ಕಂಪ್ನಿಯನ್ನು ನಾನೇ ಮುನ್ನಡೆಸಬೇಕು, ಆ ಕಂಪ್ನಿಯನ್ನು ನನ್ನ ಕೈಯಿಂದನೇ ಅದು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಬೇಕು, ಈ ಥರದ ಮಹದಾಸೆಗಳೇನಾದರೂ ಇದ್ದರೆ ಖಂಡಿತ ನೀವು ಕಾಮರ್ಸನ್ನು ತಗೊಳ್ರಿ, ಕಾಮರ್ಸನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಿ. ಸೊ ಈ ರೀತಿಯಲ್ಲಿ ನೀವು ಯಾವುದಾದ್ರೂ ಒಂದು ದೊಡ್ಡ ಕಂಪ್ನಿಯ ಮ್ಯಾನೇಜರ್ ಕೂಡ ಆಗೋ ಸಾಧ್ಯತೆಗಳು ಇದ್ದಾವೆ, ಡಾಟಾ ಅನಲಿಸ್ಟ್ಗಳಾಗೋ ಸಾಧ್ಯತೆಗಳಿದ್ದಾವೆ, ಫೈನಾನ್ಸರ್ ಆಗ್ಬೋದು, ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಕೂಡ ಆಗ್ಬೋದು. ಸೊ ಕಾಮರ್ಸ್ ಕೂಡ ಒಂದು ಉತ್ತಮವಾದಂಥ ಕೋರ್ಸು, ನಿಮ್ಮ ಆಸಕ್ತಿಯ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ಟ್ಸ್, ಅಂದರೆ ಕಲಾ ವಿಭಾಗ ಅಂತ ಕರಿತೀವಿ. ಇದು ಒಂದು ವಿಶೇಷವಾಗಿರ್ತಕ್ಕಂತಹ ಆಡಳಿತ ಮತ್ತು ಅಧಿಕಾರದ ತವರೂರು ಅಂತೇಳಿ ನಾವು ಹೇಳ್ತೀವಿ. ಏನಂತ ಕರಿತೀವಿ ಇದನ್ನು? ಆಡಳಿತ ಮತ್ತು ಅಧಿಕಾರದ ತವರೂರು ಅಂತ ಕರಿತೀವಿ. ಸೊ ಈ ಒಂದು ಎಲ್ಲರೂ ಕೂಡ ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ, ಇದು ಆರ್ಟ್ಸ್ ಅಂತಕ್ಕಂಥದ್ದು ಮ್ಯಾಥ್ಸ್ ಸೈನ್ಸು ಮತ್ತು ಕಾಮರ್ಸ್ ಎಲ್ಲೂ ಸೀಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಅಂಥವ್ರು ಆರ್ಟ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಅದು ಸಾಧ್ಯನೇ ಇಲ್ಲ. ಇಲ್ಲಿ ಆ್ಯಕ್ಚುಯಲ್ ಆಗಿ ಆರ್ಟ್ಸ್ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೋರ್ಸು. ಈ ಒಂದು ಆರ್ಟ್ಸ್ ಮಾಡಿದವರೇ ಈಗಿನ IAS ಆಫೀಸರು, KAS ಆಫೀಸರ್ ಆಗಿರೋದು. ಈಗಿನ ರಾಜಕಾರಣಿಗಳು ಕೂಡ ಆರ್ಟ್ಸ್ನಿಂದನೇ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಹೇಳ್ತೀವಿ, PUCಯಿಂದಲೇ ನೀವೇನಾದರೂ IAS KASಗೆ ತಯಾರಿ ನಡೆಸಿದ್ರಿ ಅಂದರೆ ಡಿಗ್ರಿ ಮುಗಿಯೋಷ್ಟರಲ್ಲಿ ನಿಮ್ಮ ಕೈಯಲ್ಲಿ ಸರ್ಕಾರಿ ಕೆಲಸ ಇರುತ್ತೆ. ಸೊ ಅಷ್ಟೊಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಕೋರ್ಸ್ ಇದು. ಸಾಮಾನ್ಯವಾಗಿ ಗಣಿತ ಮತ್ತು ವಿಜ್ಞಾನಕ್ಕೆ ಆಸಕ್ತಿ ಇರೋದಿಲ್ಲ, ಅದು ನಮ್ಮ ತಲೆಗೆ ಹೋಗಲ್ಲಪ್ಪ ಆ ಥರದ ಒಂದು ಮನೋಭಾವನೆ ಇರ್ತದೆ ಕೆಲವರಿಗೆ. ಸಮಾಜ ಮತ್ತು ರಾಜಕೀಯದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ಇರುತ್ತೆ. ಅಂಥವರಿಗೆ ಖಂಡಿತವಾಗ್ಲೂ ಕೂಡ ಈ ಒಂದು ಆರ್ಟ್ಸ್ ಅಂತಕ್ಕಂಥದ್ದು ಅತ್ಯುತ್ತಮವಾದಂಥ ಕೋರ್ಸ್ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ದ್ಯಾಟ್ ನೀವು ಈ ಒಂದು ಕೋರ್ಸನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಕೂಡ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಇಲ್ಲಿ ನೀವು ಪ್ರಮುಖವಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ದಡ್ರು ಮಾತ್ರ ಆರ್ಟ್ಸ್ ತಗೋತಾರೆ ಅನ್ನೋದನ್ನು ತಲೆಯಿಂದ ತೆಗೆದು ಬಿಡ್ರಿ. ಅಧಿಕಾರಿಗಳು, ಜಿಲ್ಲಾಧಿಕಾರಿ, DC ಅಂತ ಹೇಳ್ತೀವಿ ನಾವು, ಪೊಲೀಸ್ ಆಫೀಸರ್ ಅಂತ ಹೇಳ್ತೀವಿ, ಲಾಯರ್ ಅಂತೀವಿ, ಇವರೆಲ್ಲರೂ ಕೂಡ ಆರ್ಟ್ಸ್ನಿಂದಾನೇ ಬಂದಿರತಕ್ಕಂಥದ್ದು ನೆನಪಿರಲಿ. ಇನ್ನು ನೆಕ್ಸ್ಟ್ ಕೋರ್ಸು ಲಾಸ್ಟ್ ಬಟ್ ಬೆಸ್ಟ್ ಅಂತ ಹೇಳ್ತೀವಿ ನಾವು, ದಟ್ ಈಸ್ ಡಿಪ್ಲೊಮೊ ಅಥವಾ ITI. ಇಲ್ಲಿ ಕೆಲವರಿಗೆ ಓದೋದ್ರಲ್ಲಿ ಆಸಕ್ತಿ ಇರಲ್ಲ, ಆದರೂ ಕೂಡ ಓದಲೇಬೇಕು ಅಂತಕ್ಕಂಥ ಅನಿವಾರ್ಯತೆಯಲ್ಲಿ ಇರ್ತಾರೆ. ಅಂಥವ್ರು ಅವಶ್ಯಕವಾಗಿ ಅಭ್ಯಾಸ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಕೆಲವು ಯಂತ್ರಗಳನ್ನು ಬಳಕೆ ಮಾಡೋದ್ರ ಮೂಲಕ ಆಟದ ರೂಪದಲ್ಲಿ ಅದನ್ನು ಕಲಿಯೋದ್ರ ಮೂಲಕ ನೀವಿಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡನ್ನೂ ಕೂಡ ಅಭ್ಯಾಸ ಮಾಡೋದ್ರ ಮುಖಾಂತರ ನೀವು ಒಂದು ಒಳ್ಳೆಯ ಒಂದು ಕೋರ್ಸನ್ನು ಮುಗಿಸ್ಬೋದು. ಸೊ ಅದು ಡಿಪ್ಲೊಮೊ ಅಥವಾ ITI. ಸೊ ಅದ್ರ ಕಡೆಗೆ ಹೆಚ್ಚಿನ ಆಸಕ್ತಿ, ಪುಸ್ತಕವನ್ನು ಓದಬೇಕು, ಜೊತೆಗೆ ಪ್ರಾಕ್ಟಿಕಲ್ಲು ಮಾಡ್ತೀರಾ. ಸೊ ಎರಡನ್ನೂ ಸುಲಭವಾಗಿ ನೀವು ಅಭ್ಯಾಸ ಮಾಡೋದ್ರಿಂದಾಗಿ ನೀವು ಡಿಪ್ಲೊಮೊ ಮಾಡಿ ಸುಲಭವಾಗಿ 3 ವರ್ಷ ನೀವು ಹೆಚ್ಚಿನ ಶ್ರಮವನ್ನು ಹಾಕಿ ನೀವು ಅಭ್ಯಾಸ ಮಾಡಿದ್ರಿ ಅಂದರೆ ಬೇಗನೆ ನೀವು ಜಾಬನ್ನು ಪಡ್ಕೊಳ್ಬೋದು. ಅಂದರೆ ಯಾರು ಆರ್ಥಿಕವಾಗಿ ಬೇಗ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ಯಾರು ಹೊಂದಿರ್ತಾರೋ ಅವರಿಗೆ ಈ ಒಂದು ಕಾಮರ್ಸ್ ಡಿಪ್ಲೊಮೊ ಅಂತಕ್ಕಂಥದ್ದು ಒಂದು ಬ್ರಹ್ಮಾಸ್ತ್ರ. ಓಕೆನಾ? ಸೊ ಇದ್ರ ಕಡೆಗೆ ನಿಮ್ಮ ಗಮನ ಇರಲಿ. ಸೊ ಇದಾದಮೇಲೆ ಅಲ್ಲಿಗೆ ಒಟ್ಟಾರೆ ನಿಮಗೆ 4 ದಾರಿಗಳಿದಾವೆ. ಯಾವ್ದು? ಒಂದು ಸೈನ್ಸು, ಇನ್ನೊಂದು ಕಾಮರ್ಸು, ಆಮೇಲೆ ಆರ್ಟ್ಸು, ಮತ್ತೊಂದು ಡಿಪ್ಲೊಮೊ ಅಥವಾ ITI. ಸೊ ಇವು 4 ಮಾಡಬೇಕು ಅಂತ ಹೇಳಿದ್ರೆ ಮಾಡಬೇಕಾದಾಗ ನಿಮಗೆ ಆ ಒಂದು ಎಬಿಲಿಟಿ ಇರಬೇಕು. ಸೊ ನೋಡಿ, ಇಲ್ಲಿ ಸೈನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸೈನ್ಸಲ್ಲಿ ಏನಿರುತ್ತೆ ಅಂದರೆ 2 ಇರುತ್ತೆ, ಥಿಯರಿ ಮತ್ತು ರಿಸರ್ಚ್ ಮಾಡುವಂಥ ಮನೋಭಾವನೆ ನಿಮ್ಮಲ್ಲಿರಬೇಕು. ಇನ್ನು ನಾವು ಕಾಮರ್ಸ್ ತಗೋಬೇಕು ಅಂದರೆ ಅಲ್ಲಿ ಲೆಕ್ಕಾಚಾರದ ಒಂದು ಮನೋಭಾವನೆಯನ್ನು ನಿಮ್ಮಲ್ಲಿ ಹೊಂದಿರಬೇಕು, ಜೊತೆಗೆ ವ್ಯಾಪಾರ ಮಾಡುವಂಥ ಒಂದು ಸ್ಕಿಲ್ಸ್ ನಿಮಗೆ ಗೊತ್ತಿರಬೇಕು. ಇನ್ನು ಕಲಾ ವಿಭಾಗ ಆರ್ಟ್ಸನ್ನು ತಗೊಳ್ಬೇಕು ಅಂದರೆ ಅಲ್ಲಿ ನಿಮಗೆ ಸಮಾಜ ಮತ್ತು ಆ ಒಂದು ಸಮಾಜದ ಆಡಳಿತದ ಬಗ್ಗೆ ಆಸಕ್ತಿಯನ್ನು ಹೊಂದಿರಬೇಕು, ಅಂದರೆ ವಿಶೇಷವಾದಂಥ ಗಮನವನ್ನು ನೀವು ಹೊಂದಿರಬೇಕು.
ಇನ್ನು ಡಿಪ್ಲೊಮೊ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರಾಕ್ಟಿಕಲ್ ಮಾಡ್ತಕ್ಕಂಥದ್ರ ಕಡೆ ಹೆಚ್ಚಿನ ಆಸಕ್ತಿ ಇರಬೇಕು. ಅಲ್ಲಿ ಯಂತ್ರಗಳಿರ್ತವೆ, ಯಂತ್ರಗಳನ್ನು ಬಳಸಿ ಯಂತ್ರಗಳನ್ನು ಹೇಗೆ ಬಳಕೆ ಮಾಡೋದು, ಅವುಗಳಿಂದ ಹೇಗೆ ಕಾರ್ಯನಿರ್ವಹಣೆ ಮಾಡೋದು ಅನ್ನೋದನ್ನು ನೀವು ಕಲಿಬೇಕಾಗತ್ತೆ. ಇವಿಷ್ಟು ಯಾವ್ಯಾವ ವಿಷಯದಲ್ಲಿ ಏನೇನಿರುತ್ತೆ ಕಾನ್ಸೆಪ್ಟ್ ಅಂತಕ್ಕಂಥದ್ದನ್ನು ನೋಡೋದಾದರೆ, ಇನ್ನು ಇದನ್ನು ಮಾಡಬೇಕಂದ್ರೆ ನಿಮಗೆ ಮುಖ್ಯವಾಗಿ ಏನು ಗುಣಗಳಿರಬೇಕಂದ್ರೆ, ನಿಮಗೆ ಸೈನ್ಸ್ ತಗೊಳ್ಬೇಕಂದ್ರೆ ನಿಮಗೆ ಸುದೀರ್ಘವಾಗಿ ಕಠಿಣವಾದ ಓದನ್ನು ಮಾಡಬೇಕಾಗತ್ತೆ. ಹೆಚ್ಚಿನ ಅಭ್ಯಾಸವನ್ನು ಮಾಡುವಂಥ ಎಬಿಲಿಟಿ ನಿಮಗಿದೆ ಅಂತ ಹೇಳಿದ್ರೆ ಸೊ ನೀವು ಖಂಡಿತ ಸೈನ್ಸ್ ಮಾಡ್ಬೋದು. ಇನ್ನು ಕೆಲವರಿಗೆ ಒಳ್ಳೆಯ ನಾಯಕತ್ವ ಇರುತ್ತೆ, ಉತ್ತಮವಾಗಿ ಮಾತನಾಡ್ತಾರೆ, ಮಾತುಗಾರಿಕೆಯ ಶೈಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಸೊ ನೀವು ಕಾಮರ್ಸ್ನ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ವಹಿಸಬಹುದು. ಇನ್ನು ಸಮಾಜದ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥ ಮತ್ತು ಸಮಾಜದ ವಿಚಾರಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು ನೀವು ಆರ್ಟ್ಸನ್ನು ಮಾಡಬಹುದು. ಇನ್ನು ನಾನು ಕೈಯಾರೆ ಕೆಲಸ ಮಾಡಬೇಕು, ಕೈಯಾರೆ ನಾನೇ ಕೆಲಸ ಮಾಡಿ ನಾನೇ ಒಂದು ಜಾಬನ್ನು ಬೇಗ ಪಡ್ಕೊಳ್ಬೇಕು ಅನ್ನುವಂಥ ಉತ್ಸಾಹ ಏನಾದರೂ ಇದ್ದರೆ ಅವರು ಖಂಡಿತ ಡಿಪ್ಲೊಮೊ ಅಥವಾ ITIಯನ್ನು ಮಾಡಬೇಕಾಗತ್ತೆ. ಇದಾದ ನಂತರದಲ್ಲಿ ಪ್ರಮುಖವಾಗಿ ಈ 4 ಕೋರ್ಸ್ಗಳಿಂದಾಗಿ 4 ಕೋರ್ಸ್ಗಳಲ್ಲಿ ಯಾರು ಟಾಪರ್ಸ್ ಯಾರಪ್ಪ ಅಂದರೆ ಎಲ್ಲ ಒಳ್ಳೊಳ್ಳೆಯ ಹುದ್ದೆಗಳನ್ನು ನಾವು ನೋಡೋದಾದರೆ ಸೈನ್ಸಲ್ಲಿ ಡಾಕ್ಟರ್ ಮತ್ತು ಇಂಜಿನಿಯರ್ಸ್ ಇದ್ದಾರೆ, ಸೈನ್ಸ್ ಮಾಡಿ ಡಾಕ್ಟರ್ ಮತ್ತು ಇಂಜಿನಿಯರ್ ಆಗಿದ್ದಾರೆ. ಹಾಗೆಯೇ ಕಾಮರ್ಸ್ ಮಾಡಿ CA ಆಗಿದ್ದಾರೆ, ಡಾಟಾ ಅನಲಿಸ್ಟ್ ಆಗಿದ್ದಾರೆ, ಜೊತೆಗೆ ಫೈನಾನ್ಸಿಯರ್ಗಳು ಕೂಡ ಇದ್ದಾರೆ ವಿಶೇಷವಾಗಿರ್ತಕ್ಕಂಥವ್ರು. ಇನ್ನು ಆರ್ಟ್ಸ್ ಮಾಡಿರ್ತಕ್ಕಂಥವ್ರು IAS ಆಫೀಸರ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, DCಗಳಿದ್ದಾರೆ, KAS ಆಫೀಸರ್ಗಳಿದ್ದಾರೆ. ಹಾಗೆ ಡಿಪ್ಲೊಮೊ ಮಾಡಿರ್ತಕ್ಕಂಥವ್ರು AI ಟೆಕ್ನಿಷಿಯನ್ಸ್ ಇದ್ದಾರೆ, EV ಎಕ್ಸ್ಪರ್ಟ್ಸ್ಗಳಿದ್ದಾರೆ. ಇವರೆಲ್ಲರೂ ಕೂಡ ಡಿಪ್ಲೊಮೊ ಮಾಡಿರ್ತಕ್ಕಂಥವ್ರು. ಇನ್ನು ಕಂಪ್ಲೀಟಾಗಿ ನೀವು ನೋಡೋದಾದರೆ ಫಲಿತಾಂಶದ ಸಮಯ ಟೈಮ್ ಅಂತ ನೋಡೋದಾದರೆ, ಯಾರು ಸೈನ್ಸ್ ಮಾಡಬೇಕು ಅಂತ ಆಸಕ್ತಿಯನ್ನು ಹೊಂದಿರ್ತೀರಿ ಅವರಿಗೆ ದೀರ್ಘಾವಧಿಯ ಒಂದು ಕೋರ್ಸ್ ಆಗಿರುತ್ತೆ ಇದು. ಅಂದರೆ ನೀವು ಹೆಚ್ಚಿನ ಸಮಯವನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ಅಂದರೆ ಜಾಸ್ತಿ ವರ್ಷಗಳ ನಂತರದಲ್ಲಿ, ಹಲವು ವರ್ಷಗಳ ನಂತರದಲ್ಲಿ ನೀವು ಒಂದು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ತೀರ. ಹಾಗೆ ಕಾಮರ್ಸ್ ಮಾಡಿದರೆ ಅದು ಸ್ವಲ್ಪ ಮಧ್ಯಮಾವಧಿ ಅಂತ ಕರಿತೀವಿ, ಅಂದರೆ ಮೀಡಿಯಮ್ ಆಗಿ ಒಂದು 4-5 ವರ್ಷದ ಅವಧಿಯನ್ನು ನೀವು ಕಷ್ಟಪಡಬೇಕಾಗತ್ತೆ. ಇನ್ನು ಆರ್ಟ್ಸ್ ತೊಗೊಂಡ್ರೆ ಇದು ಕೂಡ ಒಂದು ದೀರ್ಘಾವಧಿಯ ಕೋರ್ಸ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನೀವು ಹೆಚ್ಚು ಸಮಯವನ್ನು ತಗೊಂಡು ಹೆಚ್ಚು ಅಭ್ಯಾಸವನ್ನು ಮಾಡಿ ಹೆಚ್ಚು ವರ್ಷಗಳ ಕಾಲ ಕಷ್ಟಪಟ್ಟ ನಂತರದಲ್ಲಿ ನೀವು ಯಾವುದಾದ್ರೂ ಒಂದು ಜಾಬನ್ನು ಹಿಡಿಬೋದು. ಅದೇ ಡಿಪ್ಲೊಮೊ ಮಾಡಿದ್ರಿ ಅಂತ ಹೇಳಿದ್ರೆ ಸುಮಾರು 3-4 ವರ್ಷ ನೀವು ಕಷ್ಟಪಟ್ರಿ ಅಂದರೆ ಖಂಡಿತ ಒಳ್ಳೆಯ ಜಾಬನ್ನು ನೀವು ಪಡ್ಕೊಳ್ಬೋದು. ಸೊ ಇದರ ಆಧಾರದ ಮೇಲೆ ಈ ಒಂದು ಸಮಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಓಕೆನಾ? ಸೊ ಇವಿಷ್ಟು ಕೋರ್ಸ್ಗಳನ್ನು ನೀವು ಮಾಡ್ತಾ ಇರೋದ್ರಿಂದಾಗಿ ಏನೆಲ್ಲ ಬೆನಿಫಿಟ್ಗಳು ಇದ್ದಾವೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡಿದ್ದೀರಾ. ಸೊ ಈಗ ನೀವು ಪ್ರಮುಖವಾಗಿ ನೀವು ನೆನಪಲ್ಲಿ ಇಟ್ಕೊಳ್ರಿ, ಈ ಯಾವ ಕೋರ್ಸನ್ನು ಮಾಡಬೇಕು ಅಂತಕ್ಕಂಥದ್ದು ಬೇರೆ ಯಾರೋ ಹೇಳೋದ್ರಿಂದಾಗಿ ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ಯಾವ ಆಸಕ್ತಿ ಇರುತ್ತೋ ಅದರ ಆಧಾರದ ಮೇಲೆ ಈ ಕೋರ್ಸಸ್ಗಳನ್ನು ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಕೆಲವು ಸಂದರ್ಭಗಳನ್ನು ನೀವು ದಾರಿ ತಪ್ಪಿಸುವಂಥ ಫ್ಲ್ಯಾಗ್ಗಳನ್ನು ನೋಡ್ತೀರಿ. ಅಂದರೆ ದಾರಿ ತಪ್ಪಿಸುವ 3 ದೊಡ್ಡ ರೆಡ್ ಫ್ಲ್ಯಾಗ್ಗಳು ಅಂತ ಕರಿತೀವಿ, ಫ್ಲ್ಯಾಗ್ಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಕೆಲವು ಸನ್ನಿವೇಶಗಳು ಬರ್ತವೆ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಯಾವುದೋ ಒಬ್ಬ ನಿಮ್ಮ ಫ್ರೆಂಡ್ಸು ತುಂಬ ನಿಮ್ಮ ಆಸಕ್ತಿದಾಯಕವಾಗಿರುವಂಥ ಮತ್ತು ಕ್ಲೋಸ್ ಫ್ರೆಂಡು, ಆ ಕ್ಲೋಸ್ ಫ್ರೆಂಡ್ ಯಾವುದೋ ಒಂದು ಕೋರ್ಸ್ ಮಾಡಿದ್ದಾನೆ, ಯಾವುದೋ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದಾನೆ ಅಂತೇಳಿ ಅವನು ಯಾವ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದಾನೋ, ಯಾವ್ದು ಕೋರ್ಸ್ ತೊಗೊಂಡಿದ್ದಾನೋ ಅದೇ ಕೋರ್ಸನ್ನು ನೀವು ತೊಗೊಳ್ಳೋದು. ಅಂದರೆ ಅದನ್ನು ಕುರಿಮಂದೆ ಪ್ರವೃತ್ತಿ ಅಂತ ಕರಿತೀವಿ ನಾವು. ಸೊ ಈ ಒಂದು ಪ್ರವೃತ್ತಿಯನ್ನು ಹೊಂದಿದ್ರಿ ಅಂದರೆ ಇದು ತುಂಬ ಕಷ್ಟಕರವಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಫ್ರೆಂಡ್ಶಿಪ್ಪು ಲೈಫ್ ಲಾಂಗ್ ಇರುತ್ತದೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಆ ಒಂದು ವಿಚಾರದಿಂದಾಗಿ ನಿಮ್ಮ ಕೆರಿಯರ್ನ ನೀವು ಹಾಳು ಮಾಡ್ಕೋಬೇಡಿ, ಅದನ್ನು ತೊಂದರೆಗೀಡು ಮಾಡ್ಕೋಬೇಡಿ. ನಿಮಗೆ ಯಾವುದ್ರ ಮೇಲೆ ಆಸಕ್ತಿ ಇರುತ್ತೋ ಅದ್ರ ಕಡೆ ಗಮನ ಕೊಡ್ರಿ. ಇನ್ನೊಂದು ಸನ್ನಿವೇಶ ಬರುತ್ತೆ, ನಿಮ್ಮ ಪೋಷಕರು ನಿಮ್ಮ ಮೇಲೆ ಒತ್ತಡ ಹಾಕ್ತಾರೆ, ನೀನು ಸೈನ್ಸೇ ಮಾಡಬೇಕು ಅಥವಾ ನೀನು ಇದೇ ಕೋರ್ಸ್ನೇ ಮಾಡಬೇಕು ಅಂತೇಳಿ. ಸೊ ಆಗ ನೀವು ದಯಮಾಡಿ ಹೇಳಿ, ನಿಮ್ಮ ನಿಮ್ಮ ಪೋಷಕರಿಗೆ ಹೇಳ್ರಿ, ದಯಮಾಡಿ ನಾನು ನೀವು ಹೇಳಿದಾಗೆ ಮಾಡೋದಿಲ್ಲ, ನನಗೆ ಈ ವಿಷಯದ ಮೇಲೆ ಆಸಕ್ತಿ ಇದೆ, ನನ್ನ ಪ್ರತಿಭೆ ಈ ರೀತಿ ಇದೆ, ಸೊ ನನಗೆ ಈ ವಿಷಯದಲ್ಲಿ ಹೆಚ್ಚಿನ ಎಬಿಲಿಟಿಯನ್ನು ಹೊಂದಿದ್ದೀನಿ, ಸೊ ಆ ಒಂದು ಕೆಪ್ಯಾಸಿಟಿ ಇರೋದ್ರಿಂದ ನಾನು ಬೇರೆ ಕೋರ್ಸನ್ನು ಮಾಡ್ತೀನಿ. ಈ ಥರದ ನಿಮ್ಮ ಕೆಪ್ಯಾಸಿಟಿ ಏನು ಅನ್ನೋದನ್ನು ನಿಮ್ಮ ಪೋಷಕರಿಗೆ ತಿಳಿಸ್ರಿ. ಇದರ ಜೊತೆಗೆ ಇನ್ನೊಂದು ಭಾವನೆ ಏನಿರುತ್ತೆ ಅಂದರೆ, ಒಂದು ಬಿಲ್ಡಿಂಗ್ ದೊಡ್ಡದಾಗಿರಬೇಕು, ಆ ದೊಡ್ಡದಾಗಿರುವಂತಹ ಬಿಲ್ಡಿಂಗಲ್ಲಿ ಚೆನ್ನಾಗಿ ಗ್ಲಾಸ್ ಇರುವಂಥ ಬಿಲ್ಡಿಂಗ್ ಇರಬೇಕು, ಎಲ್ಲ ಫೆಸಿಲಿಟಿ ಚೆನ್ನಾಗಿರಬೇಕು, ಅಂಥ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ ಅಂಥೇಳಿ. ಖಂಡಿತ ಇದು ತಪ್ಪು. ನೀವು ಹೆಚ್ಚಿನ ಗಮನ ಯಾವುದು ಕೊಡಬೇಕಂದ್ರೆ ಅಲ್ಲಿಯ ಟೀಚಿಂಗ್ ಫ್ಯಾಕಲ್ಟಿ ಹೇಗಿದೆ, ಅಲ್ಲಿ ಒಂದು ಟೀಚಿಂಗ್ ಮಾಡುವಂಥ ಟೀಚರ್ಸ್ನ ಒಂದು ಎಬಿಲಿಟಿ ಏನು, ಹೇಗಿದೆ, ಅದರ ಕಡೆ ಗಮನ ಕೊಟ್ಟು ನೀವು ಕಾಲೇಜಿಗೆ ಅಡ್ಮಿಷನನ್ನು ಮಾಡಿಸಿ. ಓಕೆ? ಸೊ ಇದಾದ ಮೇಲೆ, ಸೊ ಈಗ ಇಷ್ಟು ಮಾಹಿತಿಯನ್ನು ತಿಳ್ಕೊಂಡ ಮೇಲೆ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದು, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ, ನೀವು ಮಾಡುವಂಥ ಆಯ್ಕೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೀವು 3 ವಿಚಾರವನ್ನು ಮಾಡಬೇಕು, 3 ಪ್ರಶ್ನೆಗಳನ್ನು ನಿಮ್ಮಲ್ಲಿ ಹಾಕ್ಕೊಳ್ರಿ. ಒಂದು,
ನಿಮಗೆ ಏನು ಇಷ್ಟ, ನೀವು ಯಾವುದ್ರ ಮೇಲೆ ಇಂಟ್ರೆಸ್ಟನ್ನು ಹೊಂದಿದ್ದೀರಾ ಒಂದು ಕ್ವಶನ್ ಆದರೆ, ನಿಮ್ಮ ಕೆಪ್ಯಾಸಿಟಿ ಏನು ಅನ್ನೋದು ಇನ್ನೊಂದು, ಹಾಗೆಯೇ ನಿಮ್ಮ ಒಂದು ಗುರಿ ಏನು ಅಂತಕ್ಕಂಥದ್ದು. ಈ 3 ಪ್ರಶ್ನೆಗಳನ್ನು ಹಾಕ್ಕೊಂಡು ಈ 3 ಪ್ರಶ್ನೆಗಳಿಗೆ ಏನು ಉತ್ತರ ತಗೊಳ್ತೀರ ನೀವು, ಆ ಉತ್ತರಕ್ಕೆ ಬೇಕಾಗಿರುವ ದಾರಿಯನ್ನು ನೀವು ಆಯ್ಕೆ ಮಾಡ್ಕೊಂಡು ಹೋದ್ರಿ ಅಂದರೆ ನಿಮ್ಮ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಗುರಿಯನ್ನು ಮುಟ್ತೀರಾ. ಅಂದರೆ ಅದು ಒಂದು ನಿಮ್ಮ ಲೈಫಿನ ಪರ್ಫೆಕ್ಟ್ ಕೆರಿಯರ್ ಆಗಿರುತ್ತೆ. ಓಕೆನಾ? ಸೊ ಅದನ್ನು ಚೂಸ್ ಮಾಡೋದು ನಿಮ್ಮದೇ ಆಗಿರುತ್ತೆ. ಸೊ ದಯವಿಟ್ಟು ಹಿಂದೆ ಒಂದು ಪೇಪರ್ ತೊಗೊಂಡು ಈ 3 ಪ್ರಶ್ನೆಗಳನ್ನು ಹಾಕ್ಕೊಂಡು ಈ 3 ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ನೀವು ಉತ್ತರ ಬರ್ಕೊಳ್ರಿ. ಆ ಉತ್ತರ ಯಾವ ದಿಕ್ಕಿನ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೋ ಆ ದಾರಿನಲ್ಲಿ ನೀವು ಆ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡಿ ಎಜುಕೇಷನ್ ಕಂಟಿನ್ಯೂ ಮಾಡಿ. ಸೊ ಚೆನ್ನಾಗಿ ಅಭ್ಯಾಸ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಎಫರ್ಟ್ ಹಾಕಿ, ಖಂಡಿತ ನೀವು ನಿಮ್ಮ ಗುರಿಯನ್ನು ಮುಟ್ತೀರ. ಓಕೆನಾ? ಸೊ ಈ ಒಂದು ಮಾಹಿತಿ ನಿಮಗೆ ಅನುಕೂಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ರೀತಿಯ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಸೊ ಇಷ್ಟೋ ತನಕ ವಿಡಿಯೋ ನೋಡಿದ್ದೀರಾ, ತಮ್ಮೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.